ಒಲುಮೆಯಲ್ಲಿ ದೈವತ್ವ ಕಂಡುಕೊಂಡ ಕೆಂಪವನ್ನಯ್ಯ IAS. ಕೆಂಪವನ್ನಯ್ಯನವರು ತುಮಕೂರು ಡಿಸ್ಟಿಕ್ನ ಕುಣಿಗಲ್ ತಾಲೂಕು ಚೌಡನಕೊಪ್ಪೆ ಗ್ರಾಮದವರು. ತಂದೆ ದಿವಂಗತ ವನ್ನಯ್ಯ, ತಾಯಿ ಮುನಿಯಮ್ಮರ ಮಗನಾಗಿ 1982 ಫೆಬ್ರವರಿ 5ರಲ್ಲಿ ಚೌಡನಕೊಪ್ಪೆಯಲ್ಲಿ ಹುಟ್ಟಿದ ಕೆಂಪವನ್ನಯ್ಯ ಹುಟ್ಟಿದ 8 ವರ್ಷಕ್ಕೆ ಕಣ್ಣಿನ ರೆಟಿನಾ ತೊಂದರೆಯಿಂದಾಗಿ ದೃಷ್ಟಿ ಕಳೆದುಕೊಂಡರು. ಮಾಧ್ಯಮಿಕ ಶಾಲೆಯನ್ನು ಚೌಡನಕೊಪ್ಪೆಯಲ್ಲಿ ಮುಗಿಸಿದರು. ಕುಣಿಗಲ್ನ ಮಹಾತ್ಮ ಗಾಂಧಿ ಜೂನಿಯರ್ ಕಾಲೇಜಿನಲ್ಲಿ PUC ಮುಗಿಸಿ ಆರ್ಟ್ಸ್ನಲ್ಲಿ ಗ್ರಾಜ್ಯುಯೇಷನ್ಗಾಗಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಓದಿದರು. ಗ್ರಾಜ್ಯುಯೇಷನ್ಗಾಗಿ ಮೈಸೂರಿನಲ್ಲಿ ಓದುತ್ತಿದ್ದಾಗ ಅಚಿಂತಾ ಎಂಬ ಹುಡುಗಿ ಅದೇ ಕಾಲೇಜಿನಲ್ಲಿ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದರು. ಒಮ್ಮೆ ರೋಡು ದಾಟುವಾಗ ಅಚಿಂತಾ ಇವರ ಕೈ ಹಿಡಿದು ರೋಡು ದಾಟಲು ಸಹಾಯ ಮಾಡಿದ್ದರು. ನಂತರ ಕೆಂಪವನ್ನಯ್ಯನವರನ್ನು ನೀವು ಯಾರು ಏನು ಹೀಗೆಲ್ಲ ಆಕೆ ಪ್ರಶ್ನಿಸಿ ಉತ್ತರ ಕಂಡುಕೊಳ್ಳುತ್ತಿದ್ದರು. ಮೆಲ್ಲಗೆ ಆ ಸ್ನೇಹ ಅಚಿಂತಾರವರ ಹೃದಯದಲ್ಲಿ ಪ್ರೇಮವಾಗಿ ಕೆಂಪವನ್ನಯ್ಯನವರಲ್ಲಿ ತಮ್ಮ ಪ್ರೇಮದ ವಿಷಯವನ್ನು ಹೇಳಿಕೊಂಡರು. ಆದರೆ ಕೆಂಪವನ್ನಯ್ಯ ಇದ್ದಂಥ ಬಡತನ ಸ್ಥಿತಿಯಲ್ಲಿ ಪ್ರೇಮದ ಬಗ್ಗೆ ಅಭದ್ರತೆ ಇದ್ದಿತು. ಆ ಕಾರಣದಿಂದ ಕೆಂಪವನ್ನಯ್ಯ ಒಪ್ಪಲಿಲ್ಲ. ಆದರೆ ಅಚಿಂತಾರವರು ಬ್ರೈಲ್ ಲಿಪಿಯಲ್ಲಿ ಓದಲು ಕೆಂಪವನ್ನಯ್ಯನವರಿಗೆ ಸಹಾಯ ಮಾಡುವುದು ಸೇರಿದಂತೆ ಅವರ ಬೆನ್ನ ಬೆಳಕಾಗಿ ನಿಂತರು. ಪ್ರೇಮದ ವಿಷಯದಲ್ಲಿ ತನ್ನ ಛಲ ಬಿಡದ ಅಚಿಂತಾರವರು 7 ವರ್ಷ ಕಾದರು. ಅಚಿಂತಾರವರು ಹಣಕಾಸಿನ ವಿಷಯದಲ್ಲಿ ಸ್ಥಿತಿವಂತರೇ ಆಗಿದ್ದರು. ಈ ಪ್ರೇಮದ ಬಗ್ಗೆ ಅಚಿಂತಾರವರ ಮನೆಯಲ್ಲೂ ವಿರೋಧದ ಗುಸುಗುಸು ಇರಿದ್ದು. ಆದರೆ ಅಚಿಂತಾರವರ ಪ್ರೇಮ ವ್ಯಾವಹಾರಿಕವಾದುದಲ್ಲ, ಅದೊಂದು ಆಕೆ ದಿವ್ಯ ಹರಿವು ಕೂಡ. ಇದಾದ ನಂತರ ಕೆಂಪವನ್ನಯ್ಯನವರಿಗೆ HD ಕೋಟೆಯ ಮಟಗೇರಿ ಕಾಲೇಜಿನ ಲೆಕ್ಚರರ್ ಆಗಿ ಕೆಲಸ ಸಿಕ್ಕಿತು. ಒಂದು ಹಣಕಾಸಿನ ಭದ್ರತೆಗಾಗಿ ಹಂಬಲಿಸುತ್ತಿದ್ದ ಕೆಂಪವನ್ನಯ್ಯನವರಿಗೆ ಅಂದಿನಿಂದ ಒಂದು ಬಿಗಿ ಭದ್ರತೆ ಬಂದಂತಾಗಿ ಅಚಿಂತಾರವರ ಪ್ರೇಮದ ಕೋರಿಕೆಯನ್ನು ಒಪ್ಪಿಕೊಂಡರು. ಅಚಿಂತಾರವರು ಕೆಂಪವನ್ನಯ್ಯನವರ ತಾಯಿಗೆ ಫೋನ್ ಮಾಡಿ ತಮ್ಮ ನಿರ್ಧಾರ ತಿಳಿಸಿದರು. ಇವರ ನಿರ್ಧಾರಕ್ಕೆ ಅಡ್ಡಿ ಮಾಡದ ಅವರ ತಾಯಿ ಇವರಿಬ್ಬರ ನಿರ್ಧಾರವನ್ನು ಗೌರವಿಸುವುದಾಗಿ ಹೇಳಿದರು. ಅನಂತರ ಈ ಇಬ್ಬರು ಮದುವೆಯಾದರು. ಇವರು IAS ಓದಬೇಕು ಎಂದು ಕನಸು ಕಾಣುವ ಅಚಿಂತಾ ಅದಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಪ್ರಾರಂಭಿಸಿದರು. 2016ರಿಂದ 1 ಅಟೆಂಪ್ಟ್ 2 ಅಟೆಂಪ್ಟ್ ಮುಗಿದು ನಿರಾಶರಾಗಿದ್ದ ಕೆಂಪವನ್ನಯ್ಯನವರಿಗೆ ನಿಮ್ಮಿಂದ ಇದು ಸಾಧ್ಯವೆಂದು ಅವರ ಮನಸ್ಸನ್ನು ಉರಿಗೊಳಿಸುವ ಮೂಲಕ 3ನೇ ಅಟೆಂಪ್ಟ್ ಪರೀಕ್ಷೆ ಬರೆಸಿದರು. ಅಚಿಂತಾ ಅವರ ಆಸೆಯಂತೆ ಕೆಂಪವನ್ನಯ್ಯನವರು 340ನೇ ರ್ಯಾಂಕ್ನಲ್ಲಿ ಪಾಸಾದರು. ಕೆಂಪವನ್ನಯ್ಯನವರು ಈಗ ಪಶ್ಚಿಮ ಬಂಗಾಳದ ಮಿಡ್ನಾಪುರದ ಕಮಿಷನರ್ ಆಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ತಾನು IAS ಅಧಿಕಾರಿ ಎಂಬ ಯಾವ ಅಹಂಕಾರದ ಪ್ರೆಸ್ಟೀಜ್ ಆಗಿ ತೆಗೆದುಕೊಳ್ಳದ ಕೆಂಪವನ್ನಯ್ಯ, ಇದು ಪ್ರೆಸ್ಟೀಜ್ ಅಲ್ಲ ರಮೇಶಣ್ಣ, ಇದೊಂದು ನಾನು ಸೇವೆ ಮಾಡಲು ಸಿಕ್ಕಿರುವ ಅವಕಾಶ ಎನ್ನುತ್ತಾರೆ ಕೆಂಪವನ್ನಯ್ಯ. ತಮ್ಮ ಜೀವನದಲ್ಲಿ ಆಳವಾದ ನೋವನ್ನು ಅನುಭವಿಸಿರುವ ಕೆಂಪವನ್ನಯ್ಯನವರು ಬಡವರ, ಅಬಲರ, ನಿರಾಶ್ರಿತರ ದುಃಖವನ್ನು ಬಲ್ಲವರು. ಅತ್ಯಂತ ಮಾನವೀಯ ಗುಣವುಳ್ಳ ಕೆಂಪವನ್ನಯ್ಯನವರನ್ನು ಅವರ ಹೃದಯಪೂರ್ವಕ ಸೇವೆಯನ್ನು ಗುರುತಿಸಿ ಅಲ್ಲಿಯ ಜನ ದೇವತಾ ಮನುಷ್ಯ ಎಂದೇ ಎದೆಯುಬ್ಬಿಸಿ ಹೇಳುತ್ತಾರೆ. ಇಂಥ ಮಹನೀಯರು ನಮ್ಮ ಕೆಂಪವನ್ನಯ್ಯ IAS ರವರು. ಮುದ್ದಾದ 2 ಮಕ್ಕಳೊಂದಿಗೆ ಪಶ್ಚಿಮ ಬಂಗಾಳದ ಮಿಡ್ನಾಪುರದಲ್ಲಿ ಈಗ ವಾಸವಾಗಿದ್ದಾರೆ. ಇಂತಹ ಮಹನೀಯರು ನಾಡಿನ ಹೆಸರಾಂತ ಕವಿಗಳು, ಸಂಘಟಕರು, ಕಿರುಚಿತ್ರ ನಿರ್ದೇಶಕರು, ಸಂಗೀತ ಸಾಹಿತಿಗಳು ಮತ್ತು ಸಂಗೀತದ ಆಲ್ಬಮ್ಗಳ ನಿರ್ಮಾಪಕರು, ರಾಜಕೀಯ ಸಾಮಾಜಿಕ ಚಿಂತಕರು ಹಾಗೂ ಕೃಷಿಕರೂ ಆದಂಥ ನಾಕ್ತಿಹಳ್ಳಿ ರಮೇಶ್ ರವರ ಬಗ್ಗೆ ಹೇಳಿದ ಮಾತುಗಳು ಅರ್ಥಪೂರ್ಣವಾದವುಗಳು. সবাইকে নমস্কার। আমার নাম কেম্পহন্নಯ್ಯ। আমি 2017 ব্যাচের IAS অফিসার, বেঙ্গল ক্যাডার। প্রেজেন্টলি আই এম ওয়ার্কিং ইন মিডনাপুর। আমি আপাতত অ্যাডিশনাল ডিস্ট্রিক্ট ম্যাজিস্ট্রেট ফর ডেভেলপমেন্ট। আমার বাড়ি অ্যান্ড আমাদের রমেশ স্যারের বাড়ি একই জায়গা। রমেশ স্যারকে আমার কোটি কোটি প্রণাম। আপনারা সবাই এখানে উপস্থিত আছেন। আমাদের বাংলার লিটারেচার, কালচার, অন্যান্য ক্ষেত্রে এখানে অনেকজন গুণী মানুষরা কাজ করছেন। সবাইকে আমার পক্ষ থেকে শুভেচ্ছা জানাই। আপনারা সবাই ভালো থাকবেন, সুস্থ থাকবেন। থ্যাংক ইউ সো মাচ। জয় বাংলা, জয় হিন্দ। I am spellbound seeing your in numerous works. My words will not be sufficient for a description and definition of you. So I borrowed a few words from Upanishads to offer you my deep respect. In Upanishads, the word Chaturveti means keep going, keep moving, keep walking. To be more specific, the words Chaturveti means keep going on life, keep moving on in life, or keep walking in life. It is an inspirational mantra that emphasizes action and encourages a new approach to life. This mantra
is basically related to Karma Yoga. He is a great worker, a social worker. So that is an ongoing process in life. By utilizing every moment of life. Even today is doing like that. Yeah, and it matches, harmonized. Okay, so it has been used in various Upanishads. The prime of them is the Mundaka Upanishad. Okay, it provides a positive outlook on life and helps maintaining a balance between lifestyle and work. In conclusion, I convey a lot of thanks and regards to you, sir. Truly yours, myself. Tiny, just a description, poet, chronicler, essayist, novelist, researcher, and freelancer. So that was my first word, sir. I borrowed from the Upanishads. Great, great. Thank you, sir. At the first आदान प्रदान I will confer with आदान Bengali. प्रदान सांस्कृतिक आदान प्रदान I will teach him Bengali and he will teach me Kannada. कन्नड़ ओके सर नमस्ते ನಮಸ್ತೆ. ठीक আছে चिन्नु means neck name ಮೇಡಮ್ ಮೇಡಮ್ ভালোবাসি ಕ್ಲೋಸ್ ভালোবাসিতে আমরা সবাই ভালোবাসি কে We বলছে are all loving and love to each other. ಓಕೆ ಭಾಳ ಖುಷಿ ಆಯಿತು pleasure ನಿಮ್ಮ ಸ್ಫೂರ್ತಿ ಸಲ ಹಿಂಗಿರಲಿ ಕೆಂಪಾತಗಾರ ಸರ್ ಎಲ್ಲ ಬೇಡ ಎಸ್ ಕೆಂಪೆ